ಬಂಧುಗಳೇ, ಈಗಾಗಲೇ ಈ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರು ಹಾಗೂ ಮಾಜಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಸಿ.ಟಿ. ರವಿ ಅವರು ನಮ್ಮ ನಾಯಕರಾದಂಥ ಪ್ರಿಯಾಂಕಾ ಖರ್ಗೆ ಸಾಹೇಬ್ರ ಬಗ್ಗೆ ಅವ್ರು ಬಹಳ ವಿಚಾರವಾಗಿ ಬಹಳ ಅಭಿವೃದ್ಧಿಯಾಗಿ ರಾಜ್ಯದಲ್ಲಿ ಇವತ್ತು ಕೆಲಸ ಮಾಡ್ಕೊಂಡು ಬಂದಂಥ ಒಬ್ಬ ಪ್ರಿಯಾಂಕಾ ಖರ್ಗೆ ಸಾಹೇಬರು ಹಿಂದೇನೂ ಕೂಡ ಗ್ರಾಮೀಣಾಭಿವೃದ್ಧಿ ಸಚಿವರು, ಮಂತ್ರಿಯಾಗಿ, ಐಟಿ ಸಚಿವರಾಗಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತು ಸರ್ಕಾರದಲ್ಲಿ ಉತ್ತಮವಾದ ಒಂದು ಹೆಸರನ್ನು ಗಳಿಸತಕ್ಕಂಥ ಒಬ್ಬ ನಾಯಕ ಅವರು ನಮಗೆ ಮುಂದಿನ ದಿನಗಳಲ್ಲಿ ಬಹಳ ಉತ್ತಮವಾದಂಥ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಅಂತವರಿಗೆ ಇವತ್ತು ಈಗ ಸದ್ಯದಲ್ಲಿ ಇವತ್ತು ಹೊಸ ಸಂಪುಟ ವಿಸ್ತರಣೆಯಲ್ಲಿ ಹೊಸ ಸಂಪುಟ ಆದ ಸಂದರ್ಭದಲ್ಲಿ ಗೃಹ ಸಚಿವರಾಗಿ ಇವತ್ತು ಕಾರ್ಯನಿರ್ವಹಿಸ್ತಿದ್ದಾರೆ. ಗೃಹ ಸಚಿವರಾಗಿ ಕಾರ್ಯ ತಗೊಂಡ ಸಂದರ್ಭದಲ್ಲಿ ಮೊದಲ ಬಾರಿಗೇ ಎಲ್ಲ ಅಧಿಕಾರಿ ವರ್ಗನ ಸಭೆ ಕರೆದು ಇವತ್ತು ಉತ್ತಮವಾದ ಆಡಳಿತ ಮಾಡೋಕ್ಕೆ ಅವರು ಹೊರಟಿದ್ದಾರೆ. ಅಂಥ ಸಂದರ್ಭದಲ್ಲಿ ಚಿಕ್ಕಮಗಳೂರಿನ ಸಿ.ಟಿ. ರವಿ ಅವರು ನಿಮ್ಮ ಅಪ್ಪನೇ ಏನು ಮಾಡೋಕ್ಕಾಗಿಲ್ಲ, ನೀನೇನು ಮಾಡ್ತೀಯ ಅಂತ ಹೇಳ್ತಾರೆ. ಇದು ಅವರಿಗೆ ಶೋಭೆ ತರೋದಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ನೀವೇನಾದ್ರು ನಮ್ಮ ದಲಿತ ನಾಯಕರ ಬಗ್ಗೆ, ನಮ್ಮ ಸರ್ಕಾರದ ಬಗ್ಗೆ ಹಾಗೂ ನಮ್ಮ ಹಿರಿಯರಾಗಿರ್ತಕ್ಕಂಥ ಪರಮೇಶ್ವರ್ ಇರ್ಬೋದು, ಯಾರೇ ನಮ್ಮ ದಲಿತ ಸಚಿವರ ಬಗ್ಗೆ ಏನಾದ್ರು ಮಾತಾಡಿದರೆ ಮುಂದಿನ ದಿನಗಳಲ್ಲಿ ನಿಮಗೆ ಚಿಕ್ಕಮಗಳೂರಲ್ಲಿ ಬೃಹತ್ವಾದ ಪ್ರತಿಭಟನೆ ಮಾಡಬೇಕಾಗುತ್ತೆ. ಭಾಳ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀನಿ. ಇದುವರೆಗೂ ಕೂಡ ನಾನು ಯಾವುದೇ ವಿಚಾರನ ನಿಮ್ಮ ವಿರುದ್ಧ ನಾನು ಮಾತಾಡಿಲ್ಲ, ಘಂಟಾಘೋಷ ಹೇಳ್ತಾ ಇದ್ದೀನಿ. ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ರೋಡಿಗೆ ಇಳಿದು ನಾವು ಕೆಲಸ ಮಾಡಬೇಕಾಗುತ್ತೆ. ನಿಮ್ಮ ವಿರುದ್ಧವಾಗಿ ದಯಮಾಡಿ ಭಾಳ ಎಚ್ಚರಿಕೆಯಿಂದ ಮಾತಾಡಬೇಕಾಗುತ್ತೆ. ಅವರು ಪ್ರಿಯಾಂಕಾ ಅವರು ಉತ್ತಮವಾದಂಥ ಕೆಲಸ ಮಾಡ್ತಕ್ಕಂಥವ್ರು. ಅವರು ಒಬ್ಬ ರಾಜಕಾರಣಿ ಹಿನ್ನೆಲೆ ಬಂದಿರತಕ್ಕಂಥವ್ರು. ಒಬ್ಬ ತಂದೆ ಅವರು ಇವತ್ತು AICC ಆಗಿ ಸುದೀರ್ಘವಾಗಿ 50 ವರ್ಷ ಆಡಳಿತ ಮಾಡಿರ್ತಕ್ಕಂಥ ವಂಶದಲ್ಲಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು. ಅವ್ರ ತಂದೆಯರಿಗಿರ್ತಕ್ಕಂಥ ಗೌರವ ಇವತ್ತು ಇಡೀ ದೇಶ ಕೊಂಡಾಡ್ತಾ ಇದೆ, ಇಡೀ ಕಾಂಗ್ರೆಸ್ ಕೊಂಡಾಡ್ತಾ ಇದೆ, ಎಲ್ಲ ವರ್ಗದ ಜನರು ಕೂಡ ಅವ್ರನ್ನ ಕೊಂಡಾಡ್ತಾ ಇದೆ. ಮೊನ್ನೆ ನಡೆದಂಥ ಘಟನೆ ನೋಡಿದರೆ ಅವ್ರ ಕಾಲಿಗೆ ನಮ್ಮ ರಾಹುಲ್ ಗಾಂಧಿ ಅವರು ನಮಸ್ಕಾರ ಮಾಡಿ ಚಪ್ಪಲಿಯನ್ನು ಹಾಕ್ತಾರೆ. ಈ ಸಂಸ್ಕೃತಿ ಇದೆಯಲ್ಲ, ಇದು ನಿಮ್ಮಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ ಇದು. ಹಾಗಾಗಿ ಇಂಥ ಮಾತುಗಳನ್ನು ನೀವು ಹೇಳ್ಬಾರ್ದು ಇನ್ನು ಮುಂದಿನ ದಿನಗಳಲ್ಲಿ. ಹಾಗಾಗಿ ನೀವು ಭಾಳ ಖಂಡನೀಯ ಈ ವಿಚಾರ. ನಿಮ್ಮ ಅಪ್ಪನೇ ಏನು ಮಾಡೋಕ್ಕಾಗಿಲ್ಲ, ನೀನೇನು ಮಾಡ್ತೀಯ ಅಂತ ಹೇಳಿ ಇದೆಯಲ್ಲ, ಇದು ಸಹಿಸಲಾರ್ದಂಥ ಹೇಳಿಕೆ. ದಯಮಾಡಿ ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ಮಾತಾಡಿದರೆ ನಾವು ನಿಮ್ಮ ವಿರುದ್ಧ ದೊಡ್ಡ ಒಂದು ಪ್ರತಿಭಟನೆ ಮಾಡೋಕ್ಕಾಗುತ್ತೆ. ಚಿಕ್ಕಮಗಳೂರಲ್ಲಿ ಭಾಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಮನೆ ಸಿ.ಟಿ. ರವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ.